ನನ್ನ ಯಜಮಾನರು ಆದ ವಿಷ್ಣು ಸರ್ಗೆ ಅವರ ಪಾದಾರವಿಂದಗಳಿಗೆ ಹೊಂದಿಸಿ ಅವ್ರ ಸುದ್ದಿ ಎತ್ತಿದ್ರೆ ನನಗೆ ಕಣ್ಣ ನೀರು ಬಂದ್ಬಿಡುತ್ತೆ, ಗೊತ್ತೇ ಇರಲ್ಲ ಹೆಂಗೆ ಹೋಗ್ತಿರುತ್ತೆ ಅಂತ ನೀರು. ಅಂಥ ಒಂದು ನಮ್ಮದು ಆವಿರ್ಭಾವ ಸಂಬಂಧ. ನನಗೆ ಯಾವತ್ತೂ ಅವರು ಪ್ರೊಡ್ಯೂಸರು ಅವ್ರು ಹೀರೋ ಅನ್ನೋ ಲೆವೆಲ್ಲೇ ನಾವು ನಡೆದುಕೊಂಡಿಲ್ಲ. ಒಂದೇ ಫ್ಯಾಮಿಲಿಯನ್ನಾಗಿದ್ವಿ, 3 ಸಿನಿಮಾ ಮಾಡಿದೆ. ಬೈ ಚಾನ್ಸ್ ಅವ್ರು ಏನಾದರೂ ಇದ್ದಿದ್ರೆ ಇನ್ನೂ 3 ಸಿನಿಮಾ ಮಾಡ್ತಿದ್ದೆ. ಅವರು ಯಾವತ್ತೂ ನಾನು ಒಂದು ಸಲ ಮನೆಗೆ ಹೋಗದೇ ಇದ್ದರೆ ಯಾಕೆ ಬಂದಿಲ್ಲ, ಯಾಕೆ ಸಿನಿಮಾ ಮಾಡ್ತಿಲ್ಲ, ಬಾ ಮನೆಗೆ ಅಂತ ಕರೆಯೋರು. ಒಂದು ಸಲ ಲಾಸ್ಟು ಹೋದೆ, ಇಲ್ಲ ಸರ್ ಒಂದು ಸ್ವಲ್ಪ ದುಡ್ಡಿನ ತೊಂದರೆ ಇದೆ ಅದಕ್ಕೆ ಮಾಡ್ತಿಲ್ಲ. ಯಾರು ದುಡ್ಡು ಕೇಳಿದ್ರೆ ನನಗೆ ಸ್ಟಾರ್ಟ್ ಮಾಡಿ ಸಿನಿಮಾ ಅಂತ ಯಜಮಾನ ಮಾಡಿದ್ದು ಸ್ಟಾರ್ಟು ದುಡ್ಡಿಲ್ದಲೇ. ಆಮೇಲೆ ಯಜಮಾನ ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೊಂದು 5 ಲಕ್ಷ ರೂಪಾಯಿ ಡಬ್ಬಿಂಗ್ ಟೈಮಲ್ಲಿ ದುಡ್ಡು ಕೊಡ್ಬೇಕಾಯಿತು. ನಾನು ಶನಿವಾರ ಹೊತ್ತು ಹೇಳ್ಬಿಟ್ಟೆ, ಡಬ್ಬಿಂಗ್ 5 ಲಕ್ಷ ಕೊಡ್ತೀನಿ ಸರ್ ಬಂದುಬಿಡಿ ಅಂತ. ನಾಗೇಶ್ ಕುಮಾರ್ ಅವರು ನಮಗೆ ಇವರು ನಮ್ಮ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ, ತಿರುಪತಿ ಅವರೇ ಫೈನಾನ್ಸು. ಇವ್ರು ಶನಿವಾರ ಕೊಡ್ತೀನಿ ಅಂದರು, ಶನಿವಾರ ಹೋದೆ, ಯಾವುದೂ ದುಡ್ಡು ಬಂದಿಲ್ಲರಿ ಆಗಲ್ಲ ಅಂತ ಹೇಳ್ಬಿಟ್ರು. ನಾನು ಡಬ್ಬಿಂಗ್ ಕಳಿಸ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ. ಅಲ್ಲಿ ಡಬ್ಬಿಂಗ್ ಮಾಡ್ತಾರೆ ವಿಷ್ಣು ಸರ್, ಅವ್ರಿಗೆ 5 ಗಂಟೆಗೆ ಕೊಡೋವಾಗ ದುಡ್ಡು. ನಾಗೇಶ್ ಕುಮಾರ್ ಸೋಮವಾರ ಕೊಡ್ತೀನಿ ರೀ, ಸೋಮವಾರ ಇಸ್ಕೊಂಡು ಹೋಗ್ರಿ ಅಂದ್ಬಿಟ್ರು. ಹೆಂಗಪ್ಪ ವಾಪಸ್ ಹೋಗೋದು ಅಲ್ಲಿಗೆ ಸ್ಟುಡಿಯೋ ಹತ್ರ ಅಂತ ನಾನು ನಮ್ಮ ದೇವವ್ರಿಗೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಹೇಳಿದೆ, ಇಲ್ಲ ಒಂದು 2 ರೀಲ್ ಪೆಂಡಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಮಾಡೋಕ್ಕೆ ಹೇಳು, ಸೋಮವಾರ ನಾನು 5 ಲಕ್ಷ ಕೊಟ್ಟ ಮೇಲೆ ಡಬ್ಬಿಂಗ್ ಮಾಡಲಿ ಅಂತ. ಆಯಿತು ಸರ್ ಹೇಳ್ತೀನಿ ಅಂತ ಹೇಳಿದ್ದಾನೆ ಸರ್ಗೆ. ನಾನು 6 ಗಂಟೆ ಆಗೋಯ್ತು, ಇನ್ನು ಮುಗಿದು ಹೋಯ್ತೆ ಹೋಗಿದ್ದಾನೆ ಅಂತ ನಾನು ಸೀದಾ ಚಾಮುಂಡೇಶ್ವರಿಗೆ ಹೋದರೆ ಅಲ್ಲೇ ನಿಂತಿದ್ರು. ನಾನು ಹೋಗಿದ್ದಾರೆ ಅಂತ ನಾನು ಹೋದರೆ, ಏನು ರೀ 5 ಲಕ್ಷಕ್ಕೆ ಸೋಮವಾರ ಕೊಡ್ತೀರಾ, 2 ರೀಲ್ ಪೆಂಡಿಂಗ್ ಇಡ್ಬೇಕಾ, ಓ ಇದು ಬೇರೆನಾ, ಆಯಿತು 2 ರೀಲ್ ಪೆಂಡಿಂಗ್ ಇಟ್ಟಿದ್ದೀನಿ ನೋಡಿ ಬರ್ತೀನಿ ಅಂತ ಹೋದರು. ಆಮೇಲೆ ದೇವ ಹೇಳಿದೆ, ಇಲ್ಲ ಸರ್ ಪೂರ ಮಾಡಿಬಿಟ್ರು, ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಇದೇ ಫಸ್ಟ್ ಟೈಮು ಪ್ರೊಡ್ಯೂಸರ್ಗೆ ಆ ರೀತಿ ಮಾಡೋದು ಅವ್ರು ಫಸ್ಟ್ ಟೈಮ್ ಅಂತ ನನಗೆ ಯಾರೋ ಬೇರೆಯವರೆಲ್ಲ ಹೇಳಿದ್ದು. ಅಂಥ ಒಂದು ಮನೋಭಾವ ನಮ್ಮ ಮೇಲೆ ಅಭಿಮಾನ ಭಾಳ ಇತ್ತು. ಅಂತ ವಿಷ್ಣು ಸರ್ ಇದ್ದಿದ್ರೆ ಇನ್ನೂ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಇನ್ನೂ ಸಿನಿಮಾಗೆ ನಾನು ಈ ಲೆವೆಲ್ಗೆ ಇರ್ತಿರಲಿಲ್ಲ, ಇನ್ನೂ ತುಂಬ ಚೆನ್ನಾಗಿರ್ತಿದ್ದೆ. ಆದ್ದರಿಂದ ಅವ್ರು ನಾನು ನೆನೆಸ್ಕೊಳಕ್ಕೆ ಆಗಲ್ಲ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲ ಹೊಂದಿಸಿ, ನಮ್ಮ ವೆಂಕಟಸ್ವಾಮಿ ಮುನಿಸ್ವಾಮಿ ಭಾಳ ದೊಡ್ಡ ಮನುಷ್ಯ, ಅವ್ರ ಬಗ್ಗೆ 2 ಮಾತು ಹೇಳಲೇಬೇಕು. ಅವ್ರು ನನಗೆ ಸಿನಿಮಾ ತಾಣಕ್ಕೆ ಬಂದಿದ್ದ ದಿವಸದಿಂದ ಇವತ್ತವರೆಗೂ ಅದೇ ವಿಶ್ವಾಸ, ಅದೇ ಪ್ರೀತಿಯಾಗಿದ್ದಾರೆ. ಯಾವುದಕ್ಕೂ ಅವರು ಯೋಚನೆ ಮಾಡಲ್ಲ. ಆ ಥರ ಒಂದು ವ್ಯಕ್ತಿ. ಅವ್ರಿಗೂ ಸ್ವಲ್ಪ ಎಡರು ತೊಡರು ಬಂದಿದೆ ರಿಲೀಸ್ ಟೈಮಲ್ಲಿ. ನಮ್ಮ ಶಿವಪ್ರಕಾಶ್ ವಕೀಲ್ ಸಾಲ್ವ್ ಮಾಡಿಕೊಟ್ಟಿದ್ದಾರೆ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅನ್ಸ್ಕೊಂಡು ನಾವು ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅವರಿಗೆ ನಮಗೆಲ್ಲರಿಗಿಂತ ಮುಖ್ಯವಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಭಾಳ ದುಡ್ಡು ಖರ್ಚು ಮಾಡಿದ್ದಾರೆ. ನಮ್ಮ ಸಿನಿಮಾ ಇರ್ಬೋದು, ನಾವು ಕೊಟ್ಟಿರ್ಬೋದು, ಬಟ್ ಅವ್ರು ಖರ್ಚು ಅಷ್ಟು ನಂಬಿ ಖರ್ಚು ಮಾಡಿದಾರಲ್ಲ, ಅದು ದೊಡ್ಡ ಮಾತು. ಅವ್ರಿಗೆ ಒಳ್ಳೇದಾಗಲಿ. ದೇವರು ಅವ್ರಿಗೆ ಇನ್ನೂ ಬೇಕಾದ್ರೆ ನನ್ನ ಹುಚ್ಚನ್ನು ಅವ್ರಿಗೆ ಕೊಟ್ಟಿದ್ದೀನಿ. ಹುಚ್ಚನ್ನು ಅವರೇ ರಿಲೀಸ್ ಮಾಡ್ತಾರೆ ಸುದೀಪ್ದವ್ರದ್ದು, ಅದು ಚೆನ್ನಾಗಿ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದನ್ನು ದಯಮಾಡಿ ನಾನೆಲ್ಲ ಹೀರೋಗಳ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮೆಲ್ಲ ಅಭಿಮಾನಿಗಳಿಗೆ ಹೇಳಿ, ವಿಷ್ಣು ಸರ್ ಬಗ್ಗೆ ಸ್ವಲ್ಪ ಗೌರವ ಮಾಡಿ, ನಿಮ್ಮೆಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಅಂತೇಳಿ. ಅವಾಗ ಒಂದು ದೊಡ್ಡ ಹಿಟ್ ಆಗುತ್ತೆ. ಎಲ್ಲ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳಿರ್ಬೋದು, ದರ್ಶನ್ ಅಭಿಮಾನಿಗಳು, ಯಶು, ಎಲ್ಲ ಅಭಿಮಾನಿಗಳು ಬಂದು ಏನೋ ಒಂದು ದೊಡ್ಡ ಹೀರೋ ಅಲ್ಲ, ದೊಡ್ಡ ಇವರಲ್ಲ ಅಂತ ವಿಷ್ಣು ಸರ್ ಬಗ್ಗೆ ಗೌರವ ಇಟ್ಟು ಸಿನಿಮಾ ನೋಡಿ ದೊಡ್ಡವ್ರಿಗೆ ಅವೆಲ್ಲ ಚೆನ್ನಾಗಿ ಹೋಗಿ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯಮಾಡಿ ಈ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ರಮೇಶ್ ಭಟ್ ಸರ್ ಹೇಳ್ದಂಗೆ
ಭಾಳ ಅಧ್ವಾನ ಆಗೋಗಿದೆ. ಅದ್ರ ಬಗ್ಗೆ ಹೇಳಿದ್ರೆ ನಾವು ಗಂಟೆ ಆಗುತ್ತೆ. ಎಲ್ಲರೂ ಹೇಳಿದ್ರೆ ನಾನೇನು ಹೇಳೋದು ಉಳಿದಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಪ್ಯಾನ್ ಇಂಡಿಯಾ ಸಿನಿಮಾ 96ಕ್ಕೆ ಮಾಡಿದ್ದೆ. ನಮ್ಮ ಮುದ್ದುರಾಜ್ ಡೈರೆಕ್ಟ್ರೇ ಬಂದರೆ ಅವ್ರು ಲೇಟ್ ಆಗ್ಯಾರಂತ ಅವಾಗಲೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಕೊಟ್ಟಿದ್ರು. 3 ಲ್ಯಾಂಗ್ವೇಜಿಗೆ ನಾನೇ ಮಾಡಿದ್ದೆ 98ರಾಗಿ. ಅದು ಯಾವ ಪ್ಯಾನ್ ಇಂಡಿಯಾ ಈಗ ಗೊತ್ತಿಲ್ಲ ನನಗೆ. ಪ್ಯಾನ್ ಹಾಕಿ ಅಂತಾರೆ, ಇಂಡಿಯಾ ಅಂತಾರೆ. ಒಂದು ಒಳ್ಳೆ ಟೈಟ್ಲ್ ಇಲ್ಲ. ಒಂದು ಸಿನಿಮಾ ಅಂದರೆ ಒಂದು ಮನೆತನ ಗೌರವವಾಗಿ ಬಂದು ಸಿನಿಮಾ ನೋಡೋಕ್ಕೆ ನಡೀರಿ ಹೋಗೋಣ ಅನ್ನಂಗೆ ಕರೆಯಾಗಿ ಇರ್ಬೇಕು ಸಿನಿಮಾ ಟೈಟ್ಲು. ಈಗ ಬರ್ತಾವೆ ಡೆವಿಲ್ಲು, ಮ್ಯಾಕ್ಸು, ಮಾರ್ಕು. ಟೈಟಲ್ ಹೇಳ್ತಿರೋದು ನಾನು, ಹೀರೋಗಳಲ್ಲ. ಮ್ಯಾಕ್ಸು, ಲಾಟಿನ್ ಇವೆಲ್ಲ ಟೈಟ್ಲು. ಈ ಥರ ಟೈಟ್ಲಿಗೆ ನಾವು ಸಿನಿಮಾಗೆ ಹೋಗ್ತೀವಿ ಅಂದರೆ, ಮನೆಗೆ ಯಾವುದನ್ನು ಒಂದು ಯಜಮಾನ ಒಂದು ತುಂಬಿದ ಮನೆಗೆ ಹೋಗ್ತೀವಿ ಅಂದರೆ ಸಂಸಾರ ಹೋಗಿ ಬನ್ನಿ ಅಂತ ಮನೆಗೆ ಕಳಿಸ್ತಾರೆ. ಮ್ಯಾಕ್ಸ್ ಹೋಗ್ತೀನಿ ನಾನು, ಡೆವಿಲ್ಗೆ ಹೋಗ್ತೀನಿ ಅಂದರೆ ಗಂಡ ಹೆಂಡತಿ ಹೊಡೆದು ಕಳಿಸ್ತಾನೆ ಸುಮ್ಮನೆ ಕೂತ್ಕೊಂಡು. ಅಲ್ಲ, ವಿಷಯ ನಿಜ ಇರೋದು ಶಶಿಕುಮಾರ್ ಅವರು ಕರೆಕ್ಟ್ ಇಲ್ಲ ಹೇಳಿ. ಓ ಇಲ್ಲಿ ಸರಿ 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 ಇಲ್ಲ, ನಾನು ಮಾಡಿದ್ರು ತಪ್ಪೇ ನಾನು ಹೇಳ್ತಿರೋದು. ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳ್ಬಿಟ್ಟೆ, ತಪ್ಪೇನೂ ಇಲ್ಲ. ಆದ್ದರಿಂದ ದಯಮಾಡಿ ಇನ್ನು ನಿರ್ಮಾಪಕರು ಮಂಜು ಅವರೇ ಇದ್ದಾರೆ, ಫ್ಯಾಮಿಲಿ ಬಂದು ಸಿನಿಮಾ ನೋಡೋಂಥ ಸಿನಿಮಾ ಮಾಡಿ. ಈಗ ಮಗನ ಸಿನಿಮಾ ಮಾಡಿದ್ದಾರೆ, ಮಾರುತ ಅಂತ ಟೈಟ್ಲ್ ಇಟ್ಟಿದ್ದಾರೆ. ನಮಗೆ ಸಂತೋಷ ಆಗುತ್ತೆ ಆ ಥರ ಟೈಟ್ಲ್ ಇದ್ದರೆ. ಪಿಕ್ಚರ್ಗಳು ನೋಡೋಣ, ವಿಷ್ಣುಪ್ರಿಯ ಅಂತ ಮಾಡಿದರು, ನಮ್ಮ ಇರೋದೇ. ಅಂಥವೆಲ್ಲ ಸಿನಿಮಾ ನೋಡೋಣ ಅನಿಸುತ್ತೆ. ಅದು ಬಿಟ್ಟು ಈ ಟೈಟ್ಲ್ ಕೇಳಿಬಿಟ್ರೆ, ಪೇಪರ್ ನೋಡಿಬಿಟ್ರೇ ಇದು ಯಾವ ಸಿನಿಮಾ, ಕನ್ನಡನೋ ಇಂಗ್ಲೀಷು, ನಾವು ಎಲ್ಲಿದ್ದೀವಿ ಭಗವಂತ, ಕನ್ನಡ ಇಂಡಸ್ಟ್ರೀಸ್ ಈ ಲೆವೆಲಿಗೆ ಬಂತ. ಇದು ಕುವೆಂಪು ನಾಡು, ಎಲ್ಲರ ಕವಿಗಳು ಹುಟ್ಟಿದ ನಾಡು, ದಾರಾ ಬೇಂದ್ರೆ ಹುಟ್ಟಿದ ನಾಡು. ಇಂಥ ನಾಡಿನಾಗೆ ಎಂತೆಂಥ ಕವಿಗಳು, ನಾವು ರಾಜ್ಯ ಅಲ್ಲ, ಈ ರಾಜ್ಯ ಅಲ್ಲ, ಬೇರೆ 10 ರಾಜ್ಯಕ್ಕೆ ಕೊಡುವಷ್ಟು ಕವಿತೆ ಇಲ್ಲಿದ್ದಾವೆ, ಕವನ ಇಲ್ಲಿದ್ದಾವೆ, ಕಾದಂಬರಿ ಇಲ್ಲಿದ್ದಾವೆ. ನಮ್ಮ ಕರ್ನಾಟಕದಾಗಿರೋ ಕಾದಂಬರಿಗಳನ್ನ 100 ರಾಜ್ಯಕ್ಕೆ ಕೊಡ್ಬೋದು, ಅಷ್ಟು ಕಾದಂಬರಿ ಇದ್ದಾವೆ. ಅದು ಬಿಟ್ಟು ಕಾದಂಬರಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿ ಯಾಕೆ ನೋಡೋಲ್ಲ? ನೋಡ್ತಾರೆ. ನೀವು ಜನನ ಆದಿ ತಪ್ಪಿಸ್ತಿದ್ದೀರಾ ಈ ಥರ ಸಿನಿಮಾ ಮಾಡಿ. ಮಂಜು ಅವ್ರಿಗೊಂದು ವಿನಂತಿ, ದಯವಿಟ್ಟು ನೀವು ಮುಂದೆ ಇನ್ನೂ ಜೋರಾದ ಸಿನಿಮಾ ಮಾಡಬೇಕು. ಫ್ಯಾಮಿಲಿ ಟೈಟ್ಲ್ ಇರಬೇಕು. ಫ್ಯಾಮಿಲಿ ಬರೋಂಥ ಪಿಕ್ಚರ್ ಜಮೀನ್ದಾರ ಅವೆಲ್ಲ ಒಳ್ಳೊಳ್ಳೆ ಟೈಟ್ಲ್ ನೀವು ಸಿನಿಮಾ ಮಾಡಿದ್ದೀರ. ಆ ಥರ ಸಿನಿಮಾ ಮಾಡಿ. ನಮ್ಮ ರಮೇಶ್ ಯಾದವ್ ಅವರು ಒಳ್ಳೆ ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರು ಯಾಕೆ ವೇದಿಕೆ ಮೇಲೆ ಸಂಕೋಚ ಆಯ್ತು, ಬರೋಕ್ಕೆ ಬರಲಿಲ್ಲ. ದಯವಿಟ್ಟು ನಾನು ಎಲ್ಲರಲ್ಲೂ ಬೇಡ್ಕೊಳ್ಳೋದು, ಒಳ್ಳೆಯ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ, ಯಜಮಾನ ನೋಡಿ ಆಶೀರ್ವದಿಸಿ. ನಮ್ಮ ಇಲ್ಲ ಸರ್, ನಾನು ಭಾರತಿ ಮೇಡಮ್ ಅವ್ರಿಗೆ ಅಲ್ಲ, ಪ್ರೇಮ ಅವ್ರಿಗೆ ಕರೆದೆ. ಅವರು ಮಹಾನಟಿ ಅಂತ ಒಂದು ಇದನ್ನು ಪ್ರೋಗ್ರಾಮ್ ಮಾಡ್ತಾರೆ. ಆ ಮಹಾನಟಿ ಇದೆ, ನಾನು ಬರಲ್ಲ ಅಂದರು. ಬಿಡಮ್ಮ, ದೊಡ್ಡ ಮಹಾನಟಿ ನೀನು, ನಾವು ಬೇಡ. ಅವ್ರಿಗೆ ಈ ಪಿಕ್ಚರ್ಗಿಂತ ಮಹಾನಟಿ ಒಂದು ಪ್ರೋಗ್ರಾಮು ದೊಡ್ಡದಂತೆ. ನನಗೆ ಹೆದರಿಕೆ ಇಲ್ಲ, ಯಾರ್ದು ಡೈರೆಕ್ಟಾಗಿ ಹೇಳ್ತೀನಿ. ಏನು ಹೆದರಿಕೆ? ನಾನು ಹೀರೋಯಿನ್ ಹಾಕಿರೋದು ಅವಳಿಗೆ, ನಾನೇ ಹಾಕಿದ್ರಲ್ಲ. ವಿಷ್ಣು ಸರ್ ಬೇಡ ಅಂದರು. ನಾನು ವಿಷ್ಣು ಸರ್ಗೆ ಭಾಳ ಕಷ್ಟಪಟ್ಟು ಒಪ್ಸಿದ್ದೀನಿ ಆ ಪ್ರೇಮನ. ಅವಾಗ ಅಡ್ವಾನ್ಸ್ ತಂಡಾಗಿ ಓದ್ತಿತ್ತ ರೇಮನ ಇರೋಂಥ ಚೆನ್ನಾಗೆ. ಈಗ ಮಹಾನಟಿನ ಏನು ಅಹಂಕಾರ ಇದು? ಭಾರತಿ ಮೇಡಮ್ ಅವರಿಗೆ ಕರೆಯೋಕೆ ಹೋಯ್ತು, ಅವ್ರ ಆರೋಗ್ಯ ಸರಿ ಇಲ್ಲ. ನಾನೇ ನೋಡಿದೆ, ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣ ನಾವು ಕರೆಯೋಕ್ಕೂ ಮನಸ್ಸು ಬರಲಿಲ್ಲ. ಬೇಡ, ಅಲ್ಲೇ ಕೂತಂಗ ಅವರೆಲ್ಲ ಅಲ್ಲೇ ಥ್ಯಾಂಕ್ಸ್ ಹೇಳಿದರು. ನಿಮ್ದೇನಾದರೂ ಮುಂದೆ ಬಂದರೆ ಕರಿತೀನಿ ಅಂದರು. ಅದು ಬೇರೆ ಪ್ರಶ್ನೆ. ಏಮ್ಮ ನಾನು ಕರೆದ್ರೆ ನಾನೇ ಕೂತು ಕರೆದ್ತೀನಿ ಹೋಗಿ. ಮಹಾನಟಿ ಅಂದರು. ನಾನು ಅಬ್ಬಬ್ಬ, ಯಜಮಾನ ಮಾಡಿದ ಮೇಲೆ ನೀನು ಮಹಾನಟಿ. ಯಜಮಾನ ಮಾಡೋದಕ್ಕಿಂತ ಮುಂಚೆ ಯಾವ ನಟಿ ನೀನು ಗೊತ್ತಿದೆಯಾ? ಅಲ್ವಾ ಸರ್? ತಪ್ಪೇನಿಲ್ಲ ಹೇಳೋದ್ರಾಗೆ.
ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ನೇರವಾಗಿ ಹೇಳೋದು ಮನುಷ್ಯ. ಈಗ ನಮ್ಮ ಶಶಿಕುಮಾರ್ ಬಗ್ಗೆ, ನಾನು ಶಶಿಕುಮಾರ್ ನಮ್ಮ ಬ್ರದರ್ ಇದ್ದಂಗೆ. ಅವರು ನಮ್ಮ ದುರ್ಗದಲ್ಲಿ MP ಆದರೂ ನಮ್ಮ ಪಿಕ್ಚರಿಗೆ ಪೂಜೆಗೆ ಬಂದು ಅವರು ಈ ರೀತಿ ಈ ಕಣ್ಣ ನೀರು ಬರ್ಸೋ ಆ್ಯಕ್ಟಿಂಗ್ ಮಾಡಿದ್ರೆ ನಾನೇ ಕನಿಷ್ಠ ತಿಳ್ಕೊಂಡಿಲ್ಲ. ಆ ಸೀನ್ ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಿನಾಗೆ ಆ ಶೂಟಿಂಗ್ನಾಗೆ ಹತ್ಬಿಟ್ಟೆ ನಾನು. ಆಮೇಲೆ ಎಷ್ಟು ಸಲ ಹತ್ತಿದ್ದೀನೋ ಗೊತ್ತೇ ಇಲ್ಲ ಅವ್ರ ಆ್ಯಕ್ಟಿಂಗಿಗೆ. ನಮ್ಮ ಅಭಿಜಿತ್ತು ಅಷ್ಟೇ, ಅರೆಸ್ಟ್ ಮಾಡೋ ಸೀನ್ ಶೂಟ್ ಮಾಡಿದ್ವಿ ಅಲ್ಲೇ ಆಲ್ದೂರಾಗೆ ಅವ್ರು ಮಾತಾಡ್ತಿದ್ರೆ ನನಗೆ ಕಣ್ಣ ನೀರು ಹೋಗ್ತಲೇ ಇದ್ದಾವೆ ಹಂಗೇನೆ. ಇದು ಕಲಾವಿದರ ಲಕ್ಷಣ. ಅದು ಬಿಟ್ಟು ಇವರು ಮಾರಾಟ ಅನ್ಬೋದು ಐತಲ್ಲ ಅಂದಿಲ್ಲ. ಇವರು ನಿಜವಾದ ಮಾರಾಟರು. ಯಾಕಂದರೆ ಕೃತಜ್ಞತೆ ಇಟ್ಕೊಂಡು ಬಂದು, ಈಗ ನಮ್ಮ ರಮೇಶ್ ಭಟ್ ಸರ್ ವಯಸ್ಸಾಗಿದೆ, ದೊಡ್ಡವರು. ವಿಷ್ಣು ಸರ್ ಸಮಕಾಲಿಕರು. ಅವ್ರು ಕಡದಾಟಿಗೆ ಬರ್ತೀನಿ ಸರ್ ಅಂದರು. ಎಷ್ಟು ದೊಡ್ಡತನ ಅವ್ರದ್ದು. ಫೋನ್ನಾಗೆ ನಾನು ಕರೆದಿದ್ದು ಅವ್ರಿಗೆ, ಸರ್ ನೀವು ಬರಲೇಬೇಕು ದೊಡ್ಡವರು ಅಂತ. ರೇಮನ್ ಸರ್ ನೆಲಮಂಗಲದಿಂದ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಬರ್ತೀನಿ ಅಂದರು. ಖುಷಿ ಆಯ್ತು ನಮಗೆ. ಆ ರೀತಿ ಇರಬೇಕು ಭಾವನೆ. ನಮ್ಮ ರಾಜೇಶ್ ಶರ್ಮಾ ಸರ್ ಫುಲ್ ಬ್ಯುಸಿ ಯಾವಾಗಲೂ. ಆದರೆ ಅವರು ಆ ಸಾಂಗ್ ಗುನುಗು ಪ್ರೇಮಚಂದ್ರ ಮಂದೇಟಿ ಇರ್ಲಿ ಹಂಗೆ ತಿರುಗಿರ್ತಾರೆ ವಾಪಸ್ ಹೋಗ್ದಂಗೆ. ಆ ಕಾಲಕ್ಕೆ ಒಂದು 35 ಕೋಟಿ ನಮ್ಮ ನಾಗೇಶ್ ಕುಮಾರ್ ಅವರಿಗೆ ಫೈನಾನ್ಸಿಯರು, ಅವ್ರಿಗೆಲ್ಲ ಲೆಕ್ಕ ಚೆನ್ನಾಗಿ ಗೊತ್ತು. ಅವರೇ ಹೇಳಿದ್ರು 35 ಕೋಟಿ ಅಂತ. ನಮಗೆ 1.5 ಕೋಟಿ ಬಂತು ಅಷ್ಟೇ. ಅವ್ರಿಗೂ ಗೊತ್ತಿದೆ ನಾಗೇಶ್ ಕುಮಾರ್ ಅವ್ರಿಗೆ. ಅವ್ರು ಮನಸ್ಸು ಮಾಡಿದರೆ ಒಂದು 10 ಕೋಟಿ ಬರೋದು, ಮನಸ್ಸು ಮಾಡಲಿಲ್ಲ ಅವರು. ಒಂದು ಏರಿಯಾ 2 ಏರಿಯಾ ಇಟ್ಕೊಳ್ಳೋಣ ಅಂದರೆ ಕೊಟ್ಬಿಡಿ ಫಸ್ಟ್ ಇಟ್ಕೊಳ್ಳಿ, ಹೋಗಿ ಶಿವಮೊಗ್ಗ ಹೊಡೋಗ್ತಾನೆ ನೋಡಿ ಇಟ್ಕೊಳ್ಳಿ ಅಂದರು. ಶಿವಮೊಗ್ಗ ಒಂದು ಉಳಿಸ್ಕೊಂಡಿದ್ರೆ 1.5 ಕೋಟಿ ಬರೋದು. ಅದೃಷ್ಟನೂ ಬೇಕಲ್ಲ, ದುಡ್ಡು ಬೇಕಲ್ಲ ಸರ್. ಅವ್ರ ಫೈನಾನ್ಸಿಯರು ಪಾಪ ಅವ್ರ ಸೆಟ್ಲ್ಮೆಂಟ್ ನೋಡ್ಕೊಳ್ತಾರೆ. ಕಮ್ಮಿ ಆದರೆ ಹೇಳಿ ಸವಾಸ ಮತ್ತೆ ಯಾವಾಗ ಹಿಂದೆ ಓಡಾಡ್ತಾನೆ ಅಂತ. ಅದು ಅವ್ರ ಭಾವನೆ. ಈಗ 5 ಪಿಕ್ಚರ್ ರಿಲೀಸ್ ಆಯಿತು, 5 ಲಕ್ಷ ನನಗೆ ಬಾಕಿ ಐತೆ. ರೇಮನ್ ಕೊಡದಿದ್ರೆ ಏನು ಮಾಡೋದು ನೆಕ್ಸ್ಟು? ಅದಕ್ಕೆ ಮೊದಲು ಮಾರ್ಕೊಂಬಿಡಿ, ಕೊಡಿ ಫಸ್ಟು 5 ಲಕ್ಷ ಜಮಾ ಆಗಿಬಿಡ್ಲಿ ಅಂತ. ಸರ್ ಬೇಡ ಸರ್ ಶಿವಮೊಗ್ಗ ಇಟ್ಕೊಳ್ಳೋಣ. ನೀವು ಬುದ್ಧಿ ಐತೇನ್ರಿ, ಕೊಡ್ರಿ ಫಸ್ಟ್ ಶಿವಮೊಗ್ಗ. ಹಿಂಗೆ ಅವಾಗ ನಮ್ಮ ಉಪೇಂದ್ರ ಇರ್ಲಿ ಬರೋಣ, 10 ನಿಮಿಷ ಕಾಯಕ್ಕೆ ಹೇಳ್ರಿ. ನಮಗೊಂದು ನೆನಪು ಬರ್ತಾ ಇದೆ. ನಮ್ಮ ಉಪೇಂದ್ರ ಅವರು ಒಂದು ಮಾತಾಡೋರು, ಸಿನಿಮಾತ್ಮ ಯಾವಾಗಲೂ ಹೆಗಲ ಮೇಲೆ ಇರ್ತಾನಂತೆ. ಒಳ್ಳೇದು ಏನಾದರೂ ಹೇಳಿದ್ರೆ ಕಿವಿಯಾಗ ಬಳ್ಳಿಡ್ತಾನಂತೆ. ಕೆಟ್ಟದ್ದು ಹೇಳಿದ್ರೆ ಕಿವಿಗಳು ತೆಗೆದು ಬಿಡ್ತಾನಂತೆ. ಅವಾಗ ಕೆಟ್ಟದ್ದು ನೀಟಾಗಿ ಕೇಳಿಸುತ್ತೆ. ಅವಾಗ ನಾವು ಕೆಟ್ಟದ್ದೇ ಫಾಲೋ ಮಾಡ್ತೀವಿ, ಒಳ್ಳೇದು ಹೇಳಿದ್ದು ಫಾಲೋ ಮಾಡೋದೇ ಇಲ್ಲ. ಅದೇ ನಮ್ಮ ಯಜಮಾನನ ಕತೆ. ನಾವು ಕಿವಿ ಒಳ್ಳೆ ಇಟ್ಕೊಂಡಿದ್ವಿ, ಗೊತ್ತಾಯ್ತಾ? ನಮಗೆ ಕಿವಿ ಒಳ್ಳೆ ಇಟ್ಕೊಂಡಿದ್ರಿಂದ ಒಳ್ಳೇದು ಕೇಳಲೇ ಇಲ್ಲ. ಆಮೇಲೆ ಒಳ್ಳೆಯವ್ರು ಹೇಳೋರು ಕಮ್ಮಿ ಇದ್ರು. ಏನೋ ನಮ್ಮ ಮನೆ ಬರ ಇಷ್ಟೇ ಅಂತ ತಿಳ್ಕೊಂಡು ಅದು ಹೇಳ್ತಾರಲ್ಲ ದೊಡ್ಡವರು, ಏನಾದರೂ ದೇವರು ಎಷ್ಟು ಕೊಟ್ಟಿರ್ತಾನೆ ಋಣ ಅಷ್ಟೇ ಅಂತ. ಅಷ್ಟಾಗಿ ಅನುಭವಿಸ್ಕೊಂಡು ಹೋದ್ವಿ. ಈಗಲಾದರೂ ನಮ್ಮ ಮುನ್ಸ್ವಾಮಿಯಲ್ಲಿ ಚೆನ್ನಾಗಾಗಲಿ. ನನಗಿಂತ ಮುಖ್ಯವಾಗಿ ನಮ್ಮ ಬರೋದಕ್ಕಿಂತ ಮುಖ್ಯ ಮುನ್ಸ್ವಾಮಿಯಲ್ಲಿ ಬರಲಿ, ಆಮೇಲೆ ನಮ್ಮ ನೋಡ್ಕೊಳ್ಳೋಣ ಅಂತ ಹೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ, ನನ್ನ ಗುರುಗಳು ವಿಷ್ಣುವರ್ಧನ್ ಅವರು ಆಶೀರ್ವಾದ ಅಲ್ಲಿಂದಲೇ ಮಾಡಲಿ ಅಂತ ಇನ್ನೊಂದು ಸಲ ಬೇಡ್ಕೊಂಡು, ಅವರು ಅಲ್ಲೇ ಇದ್ರೂ ನಮ್ಮ ಮೇಲೆ ಆಶೀರ್ವಾದ ಇದೆ. ಯಾಕಂದರೆ ಅವ್ರು ಅಲ್ಲೇ ಇತ್ತು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣ ಈ ಫಂಕ್ಷನ್ನು. 25 ವರ್ಷ ಆದಮೇಲೆ ಒಂದು ಸಿನಿಮಾದ ಫಂಕ್ಷನ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅನಿಸುತ್ತೆ ನನಗೆ. 25 ವರ್ಷದ ಕರೆದ ಪ್ರೊಡ್ಯೂಸರು ಎಲ್ಲ ಆರ್ಟಿಸ್ಟ್ ಸೇರಿಸಿ ಇದು 25 ವರ್ಷ ಆಯಿತು ಅಂತ ಕಾಣಿಕೆ ಕೊಡೋದು ನಾನು ಲೈಫಲ್ಲಿ ಕೇಳಿಲ್ಲ. ಶಶಿಕುಮಾರ್ ಅವ್ರಿಗೆ ಗೊತ್ತಿರುತ್ತೆ, ಏನೇನು ಕೇಳಿದ್ರೆ. ಆದ್ದರಿಂದ ಇದು ಯಾಕೆ ನಡೀತಿದೆ ಅಂತ ಹೇಳಿದ್ರೆ ನಾನು ಆಗಲೇ ಯೋಚನೆ ಮಾಡಿದೆ, ಇದು ಯಾರಿಂದಲೂ ನಡೀತಿಲ್ಲ, ಅವರ ಆಶೀರ್ವಾದ. ಅವರು ಅಲ್ಲಿಂದಲೇ ನಮ್ಮನ್ನು ಹಾರೈಸ್ತಿದ್ದಾರೆ, ನಮಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ.
ಅದರಿಂದ ನಮ್ದು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.